Vasan Eye Care launches free eye consultation drive for children below 15 years. Campaign free consultation for children with firecracker eye injuries. From October 15th to 24th, 2025. Vasan Eye Care has Bengaluru launched a special eye safety campaign offering free consultation for firecracker-related eye injuries in children below 15 years across all its branches from October 15 to 24. Prompt treatment can save vision of children with firecracker accidents. Our specialists are available across all centres to handle such cases, said senior ophthalmologist Vasan Eye Care. Vasan Eye Care urges the public to celebrate responsibly and seek expert care in case of any eye discomfort or injury. This initiative reflects Vasan Eye Care's ongoing commitment to community eye health, emergency care and preventive awareness. For assistance, visit your nearest Vasan Eye Care Centre or call on our toll-free number 1-800-571333 for immediate support. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಆದರ್ಶ್ ನಾಯಕ್, ರೆಟಿನಾ ಸ್ಪೆಷಲಿಸ್ಟ್. ನಾವು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವಿಲ್ಲಿ ಸೇರಿರೋ ಉದ್ದೇಶ ಆಗಲೇ ಹೇಳ್ದಂಗೆ ಮೇನ್ಲಿ ಈ ಫೈರ್ ಕ್ರ್ಯಾಕರ್ ಇಂಜುರೀಸ್ ಅದ್ರ ಬಗ್ಗೆ ಅವೇರ್ನೆಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಎಲ್ಲರೂ ನಾವು ಇಲ್ಲಿ ಸೇರಿದ್ದೇವೆ. ಸೊ ಮೇನ್ಲಿ ಅದೇ ನಿಮಗೆ ಗೊತ್ತಿರೋಂಗೆ ದೀಪಾವಳಿ ಅನ್ನೋದು ಒಂದು ಬೆಳಕಿನ ಹಬ್ಬ. ಸೊ ಇದರಲ್ಲಿ ನಾವು ನಮ್ದು ಸಂಸ್ಕೃತಿ ಪ್ರಕಾರ ಈ ಪಟಾಕಿ ಹಚ್ಚೋದು ಅದೆಲ್ಲ ನಾವು ಮಾಡ್ತೀವಿ. ಸೊ ಇದರಲ್ಲಿ ಏನಂತಂದ್ರೆ ನಾವು ಸ್ವಲ್ಪ ಸೇಫ್ ಪ್ರಾಕ್ಟೀಸಸ್ ಅನ್ನು ಮಾಡಬೇಕು, ಎಸ್ಪೆಷಲಿ ಮಕ್ಕಳಲ್ಲಿ. ಸೊ ಮಕ್ಕಳಲ್ಲಿ ನಾವು ಮಾಡ್ಬೇಕಾದ್ರೆ ಪಟಾಕಿ ಎಲ್ಲ ಹಚ್ಬೇಕಾದ್ರೆ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸೇಫ್ಟಿ ವಿತೌಟ್ ಪೇರೆಂಟ್ಸ್ ಗೈಡೆನ್ಸ್ ಮಾಡಲಿಲ್ಲಂಗೆ ನೋಡ್ಕೊಬೇಕು. ಪಟಾಕಿ ಹಚ್ಬೇಕಾದ್ರೆ ನಾವು ಗ್ಲಾಸಸ್ ಅನ್ನ ಯೂಸ್ ಮಾಡೋದನ್ನ ಪ್ರಮೋಟ್ ಮಾಡಬೇಕು. ಯಾಕಂತಂದ್ರೆ ಈ ಸಣ್ಣ ಸಣ್ಣ ಕಿಡಿಗಳೆಲ್ಲ ಕಣ್ಣಲ್ಲಿ ಬೀಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಅದಾದ್ಮೇಲೆ ಏನಾದ್ರು ಕಣ್ಣಲ್ಲಿ ಬಿತ್ತು, ಅಕಸ್ಮಾತ್ ಧೂಳು ಬಿತ್ತು, ಇಲ್ಲ ಏನಾದ್ರು ಕಿಡಿ ಸಣ್ಣದು ಬಿತ್ತು ಅಂತಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ತೊಗೊಂಬಾರ್ದು. ನಾವೇ ನೀರಲ್ಲಿ ವಾಶ್ ಮಾಡ್ಕೊಂಡ್ವಿ, ಇಲ್ಲ ಬೇರೆ ಔಷಧಿ ಏನಾರು ಹಾಕೊಂಡ್ವಿ, ಆ ಟೈಪ್ ಎಲ್ಲ ಮಾಡಬಾರ್ದು. ಮೇನ್ಲಿ ಆ ಟೈಪ್ ಏನೋ ಬಿತ್ತಂತಂದ್ರೇನು ಹಾಸ್ಪಿಟ್ಲಿಗೆ ಮೊದಲಿಗೆ ನಾವು ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಅಟ್ಲೀಸ್ಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದನ್ನ ತೊಗೊಂಡು ನೆಕ್ಸ್ಟ್ ಏನು ಫರ್ದರ್ ಇದು ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಸೊ ಇದರಲ್ಲಿ ಫೈರ್ ಕ್ರ್ಯಾಕರ್ಸ್ ಅಲ್ಲಿ ನಾವು ನೋಡ್ರಂಗೆ ಮುಂಚೆ ಇಸ್ ವೆರಿ ಕಾಮನ್. ಎವ್ರಿ ಇಯರ್ ನಾವು ಎಷ್ಟೊಂದು ಪೇಷಂಟ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಏನೇನು ಆಗಬಹುದು ಅಂತಂದ್ರೆ ಆ ಕಣ್ಣಿಂದು ಕಿಡಿಯಿಂದ ನಮ್ಮ ಕರಿಗುಡ್ಡೆ ಮೇಲೇನು ಕಾರ್ನಿಯಾ ಇರುತ್ತೆ, ಕರಿಗುಡ್ಡೆ, ಅದರಲ್ಲಿ ಡ್ಯಾಮೇಜ್ ಆಗ್ಬೋದು, ಅದು ಟೇರ್ ಆಗ್ಬೋದು, ಕಾರ್ನಿಯಲ್ ಟೇರ್ ಆಗ್ಬೋದು. ಎಷ್ಟೊಂದು ಸತಿ ಅದು ಪ್ರೊಜೆಕ್ಟೈಲ್ ಫಾರಿನ್ ಬಾಡೀಸ್, ಸಣ್ಣ ಸಣ್ಣ ಫಾರಿನ್ ಬಾಡೀಸ್ ಆಲ್ಮೋಸ್ಟ್ ಲೈಕ್ ಬುಲೆಟ್ ಟೈಪ್ ಅಷ್ಟು ಸ್ಪೀಡಲ್ಲಿ ಬಂದು ಕಣ್ಣು ಒಳಗೆ ಹೋಗ್ಬೋದು. ಕಣ್ಣು ಒಳಗೆ ಹೋಗ್ಬೇಕಾದ್ರೆ ಕಣ್ಣಿಂದ ಲೆನ್ಸಿಗೆ ಹೊಡೆತ ಬಿದ್ದು ಕಣ್ಣಿಂದ ಕ್ಯಾಟ್ರಾಕ್ಟ್ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಸಣ್ಣ ಸಣ್ಣ ಫಾರಿನ್ ಬಾಡೀಸ್ ಕಣ್ಣೊಳಗೆ ರೆಟಿನಾದೊಳಗೂ ಹೋಗಿರೋದು ನಾವು ನೋಡಿದ್ದೇವೆ. ಸೊ ಅಂತ ಪೇಷಂಟ್ಸ್ ಅಲ್ಲಿ ನಾವು ಪ್ರೈಮರಿ ಟ್ರೀಟ್ಮೆಂಟ್ಸ್ ಕಾರ್ನಿಯಲ್ ಸೂಚರ್ಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಕ್ಯಾಟ್ರಾಕ್ಟ್ ಲೆನ್ಸಿಗೆ ಹೊಡೆತ ಬಿದ್ದಿದೆ ಅಂತಂದ್ರೆ ಲೆನ್ಸ್ ತೆಗೆದು ಲೆನ್ಸ್ ಬೇರೆ ಆರ್ಟಿಫಿಷಿಯಲ್ ಲೆನ್ಸ್ ಎಲ್ಲ ಹಾಕೋ ಪರಿಸ್ಥಿತಿನೂ ಬರಬಹುದು. ಕಣ್ಣೊಳಗೆ ರೆಟಿನಾದೊಳಗೆ ಹೋಯ್ತು ಅಂತ ಅಂದ್ರೆ ಮತ್ತೆ ಅಗೇನ್ ಅದಕ್ಕೆ ವಿಟ್ರೆಕ್ಟಮಿ ಸರ್ಜರಿ ಬೇಕಾಗುತ್ತೆ. ಸೊ ವಿಟ್ರೆಕ್ಟಮಿ ಸರ್ಜರಿ ಮಾಡಿ ಅದನ್ನ ಕಣ್ಣೊಳಗಿಂದ ಅದು ಫಾರಿನ್ ಬಾಡಿ ತೆಗಿಬೇಕಾಗುತ್ತೆ. ಇಲ್ಲಾಂದ್ರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಕಣ್ಣು ದೃಷ್ಟಿ ಎಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಇದು ಮೇನ್ಲಿ ಅದೇ ನಾವಿಲ್ಲಿ ಹೇಳಿದ ಪ್ರಕಾರ ಓನ್ಲಿ ಟ್ರೀಟ್ಮೆಂಟ್ ಅಲ್ಲ, ನಾವು ಮೇನ್ಲಿ ಅವೇರ್ನೆಸ್, ಇದನ್ನ ಅವೇರ್ನೆಸ್ ನಾವು ನಿಮ್ಮ ಮಾಧ್ಯಮ ಮಿತ್ರರಿಂದ ಅದನ್ನ ನಾವು ಎಲ್ಲರಿಗೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಿಗೆ ಸೇರಬೇಕು ಅನ್ನೋದನ್ನ ನಾವು ನಮ್ಮ ಸೈಡಿಂದ ಇದು ಮಾಡ್ತೀವಿ. ಲೆಸ್ ದೆನ್ 15 ಇಯರ್ಸ್ ಮಕ್ಕಳಲ್ಲಿ ಫ್ರೀ ಕನ್ಸಲ್ಟೇಷನ್ ಮತ್ತೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಹಮ್ಮಿಕೊಂಡಿದ್ದೇವೆ. ಸೊ ಯಾವುದೇ ಪೀಡಿಯಾಟ್ರಿಕ್ ಪೇಷಂಟ್ಸ್ 15 ವರ್ಷದ ಒಳಗೆ ಏನಾರು ಕಣ್ಣಿಂದ ದೀಪಾವಳಿಯಿಂದ ಹೊಡೆತ ಬಿದ್ದಿರೋದು, ಏನಾರೋ ಕಣ್ಣಿಗೆ ಧೂಳಿಂದ ಏನಾರ ಇದಾಗಿರೋದು, ದೀಪಾವಳಿ ಸಂಬಂಧಪಟ್ಟ ಈ ಹಬ್ಬದ ಟೈಮಲ್ಲಿ 15ರಿಂದ 31ನೇ ತಾರೀಕು ತನಕ ಕನ್ಸಲ್ಟೇಷನ್ ಮತ್ತು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಫ್ರೀ ಇಟ್ಟಿರ್ತೇವೆ. ಈ ಸರ್ವಿಸಸ್ ಅಲ್ಲಿ ವಾಸನ ವಿ ಹ್ಯಾವ್ ದಿಸ್ ಟೋಲ್ ಫ್ರೀ ನಂಬರ್ 1800571333. ಡಾಕ್ಟರ್ ರಾಕೇಶ್ ಅಂತ, ಕಾರ್ನಿಯಾ, ಕ್ಯಾಟ್ರಾಕ್ಟ್ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಮಾಡ್ತೀನಿ ಇಲ್ಲಿ. ಅಗೇನ್ ಸರ್ ಹೇಳಿದೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೀಪಾವಳಿ ಜಸ್ಟ್ ಹಬ್ಬ ಇರೋದಷ್ಟೇ ಅಲ್ಲ, ಅದನ್ನ ಸೇಫ್ ಆಗಿ ಆಚರಿಸೋದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಎಲ್ರಿಗೂ ಅತಿ ಮುಖ್ಯವಾದದ್ದು. ಪಟಾಕಿ ಹಚ್ಚೋದು ಎಲ್ರಿಗೂ ಖುಷಿನೇ, ಎಸ್ಪೆಷಲಿ ಮಕ್ಕಳಿಗೆ ಅದು ಇಟ್ ಇಸ್ ಅ ಫನ್ ಟೈಮ್. ಇಡೀ ವರ್ಷದಲ್ಲಿ ಅವ್ರು ಕಾಯ್ತಾ ಇರ್ತಾರೆ ಪಟಾಕಿ ಹಚ್ಚಬೇಕು. ದೇ ಲವ್ ದ ಫೈರ್ ಕ್ರ್ಯಾಕರ್ಸ್, ಡಿಫ್ರೆಂಟ್ ಇರುತ್ತೆ.
ಬಟ್ ಒಂದು ಹಬ್ಬ ಅನ್ನೋದು ಈ ಬೆಳಕಿನ ಹಬ್ಬ ಒಂದು ಫ್ಯಾಮಿಲಿಗೆ ಅದು ಕರಾಳ ದಿನ ಆಗಬಾರ್ದು. ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕಣ್ಣಿಗೆ ಇಂಜುರಿ ಮಾಡಿಕೊಂಡು ದೃಷ್ಟಿ ಕಳ್ಕೊಳ್ಳುವಂತ ಸಿಚುವೇಶನ್ ಬರಬಾರ್ದು ಯಾರಿಗೂ. ಹಬ್ಬ ಅನ್ನೋದು ಲೈಫ್ ಲಾಂಗ್ ಹಬ್ಬವಾಗೇ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಯಾರಿಗೆ ಕಣ್ಣಿನ ಆಗ್ಬಾರ್ದು. ದುರಾದೃಷ್ಟವಶಾತ್ ಏನೋ ತೊಂದರೆ ಬಂದ್ರೆ ಈ ವಾಸಿನ್ ಐ ಕೇರ್ ನಾವು ಫಸ್ಟ್ ಏಡ್ ಹಾಗೂ ಫ್ರೀ ಸ್ಕ್ರೀನಿಂಗ್ ಅದಕ್ಕಾಗಿ ಹಮ್ಮಿಕೊಂಡಿದ್ದೇವೆ. ಜನರಲ್ ಚೆಕಪ್ ಹಾಗೂ ಬೇರೆ ಇದಕ್ಕೆ ಬರುವಾಗಲಿ, ಬಟ್ ಈ ತರ ಇಂಜುರಿ ಮಾಡ್ಕೊಂಡು ಬರೋಂಥ ಸಿಚುವೇಶನ್ ಬರಬಾರ್ದು ಅನ್ನೋದೇ ನಮ್ಮ ಆಸೆ. ಸೊ ಮೇನ್ ಅದಕ್ಕೆ ಏನೇನೋ ನೀವು ಪ್ರಿಕಾಷನ್ಸ್ ತಗೊಳ್ಬೋದು, ಒಂದು ಅವೇರ್ನೆಸ್ ಹೇಗೆ ಮೂಡಿಸ್ಬೋದು ಅನ್ನೋ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ. ಸೊ ಮಕ್ಕಳಲ್ಲಿ ಫೈರ್ ಕ್ರ್ಯಾಕರ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ವೇಸ್ ಒಬ್ರು ದೊಡ್ಡವರ ಗೈಡೆನ್ಸ್ ಅಲ್ಲಿ ಮಾಡಬೇಕು. ಅಂಡ್ ಬಿ ರೆಸ್ಪಾನ್ಸಿಬಲ್, ಎವ್ರಿಬಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮನೆ ಮುಂದೆನೆ ಗಾಡಿಗಳು ಹೋಗ್ತಿರ್ತವೆ, ರಾಕೆಟ್ ಹಚ್ಚದೆ ಆಟಮ್ ಬಾಂಬ್ ಸರ ಪಟಾಕಿ ಹತ್ತಿರೋ ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅದರಿಂದ ಪಟಾಕಿ ಹಚ್ಚೋರ್ಲ ಸ್ಟ್ಯಾಂಡ್ ಬೈಯರ್ಸ್, ಸುಮ್ಮನೆ ನಿಂತ್ಕೊಂಡು ನೋಡೋರು ಕೆಲವೊಂದ್ಸಲಿ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ತರ ಆಗದಿರೋ ಹಂಗೆ ಒಂದು ಗ್ರೌಂಡ್ ಅಲ್ಲಿ, ಒಂದು ಖಾಲಿ ಜಾಗದಲ್ಲಿ ಇಲ್ಲ ಅವರ ಮನೆ ಟೆರೆಸ್ ಗಳಲ್ಲಿ ಹಚ್ಚಿ ಗೋ ಫಾರ್ ಸಿಂಪಲ್ ಅಂಡ್ ಸೇಫರ್ ಕ್ರ್ಯಾಕರ್ಸ್. ಐ ವುಡ್ ಸೇ ಸ್ಪಾರ್ಕಲ್ಸ್ ಮತ್ತೆ ಚಕ್ರ ಆರ್ ಪೆನ್ಸಿಲ್ ಪಟಾಕಿ ಆ ಥರದ್ದನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬಹುದು. ಈ ಆಟಮ್ ಬಾಂಬ್, ಲಕ್ಷ್ಮಿ ಪಟಾಕಿ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅದರಿಂದನೇ ಮೇಜರ್ ಡ್ಯಾಮೇಜಸ್. ಆರ್ ರಾಕೆಟ್ ಹಚ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಬಯಲು ಪ್ರದೇಶದಲ್ಲಿ ಹಾಕಬೇಕು. ಇವು ನೆವರ್ ನೋ ಯಾವ ಡೈರೆಕ್ಷನ್ ಅಲ್ಲಿ ಹೇಗೆ ಹೋಗುತ್ತೆ ಅನ್ನೋದು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ. ನಾನಿಲ್ಲಿ ಕಾರ್ನಿಯಾ ಫೇಕೋ ರಿಫ್ಲೆಕ್ಟಿವ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಡಾಕ್ಟರ್ ಆದರ್ಶ್ ಮತ್ತು ಡಾಕ್ಟರ್ ರಾಕೇಶ್ ಹೇಳಿದಾಗೆ ನಾವು ದೀಪಾವಳಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಈ ಪ್ರೆಸ್ ಮೀಟ್ ಮಾಡಿರೋದು. ಸೊ ಈಗ ಹೇಳಿದಾಗೆ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಒಳ್ಳೇದು. ಸೊ ಬೆಳಕಿನ ಹಬ್ಬ ಅಂತ ಹೇಳ್ತೀವಿ, ಬೆಳಕಿನ ಹಬ್ಬ ಮಾಡ್ತಾ ಬೆಳಕನ್ನೇ ಕಳ್ಕೊಬಾರ್ದು ನಾವು. ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ ಕೇರ್ಫುಲ್ ಆಗಿರೋದು ಒಳ್ಳೇದು. ಸೊ ಚಿಕ್ಕ ಪುಟ್ಟ ಪಟಾಕಿನೇ ಹಚ್ಚಿ ಎಂಜಾಯ್ ಮಾಡೋದು ಒಳ್ಳೇದು. ಅದ್ರ ಬಿಟ್ಟು ಯಾವ್ದು ದೊಡ್ಡ ಪಟಾಕಿಗಳು, ಈ ರಾಕೆಟ್, ಅದೆಲ್ಲ ಆಟಮ್ ಬಾಂಬ್ಸು, ಅದೆಲ್ಲ ಕಣ್ಣಿಗೆ ಸಿಡ್ದಿ ಅದಕ್ಕೆ ಕಣ್ಣಿಗೆ ಇಂಜುರಿ ಆಗೋದಕ್ಕಿಂತ ಬೆಟರ್ ಚಿಕ್ಕ ಪುಟ್ಟ ಪಟಾಕಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಮಾಡೋದು ಒಳ್ಳೆಯದು. I am Dr. Adarsh Naik, retina specialist, Jayanagara, Vasa. So the main purpose of us meeting here is mainly to create an awareness among the people regarding this Diwali injuries, eye injuries. So we have doing this drive of free first aid treatment and consultation for kids less than 15 years, and we all get these injuries because of the firecracker injuries. So what I would advise all you people is to take proper care, and children has to be under the parents' guidance while celebrating all these firecrackers, and have a safe and prosperous Diwali.